ಹಲೋ ಫ್ರೆಂಡ್ಸ್, ಇದು ಭೀಮನ ಅಮಾವಾಸ್ಯೆ ಆಗೋ ಗಂಟೆ 3:20 ಎದ್ದಿದ್ದೀನಿ ಪೂಜೆ ಮಾಡೋಗೋಸ್ಕರ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ 4 ಗಂಟೆ ಆಯಿತು, ಸ್ನಾನ ಆಯಿತು, ಪೂಜೆ ಮಾಡಬೇಕು. ಇವಾಗ ಸ್ಟಾರ್ಟ್ ಮಾಡ್ತೀನಿ ಪೂಜೆ ಮಾಡೋದು. ಬನ್ನಿ. ಪೂಜೆ ಮಾಡೋದು ಡೀಟೇಲಾಗಿ ತೋರಿಸೋಣ ಅಂದರೆ ಫ್ರೆಂಡ್ಸ್, ಟ್ರೈಪೋಡ್ನ ಬೆಡ್ರೂಮಲ್ಲಿ ಇಟ್ಬಿಟ್ಟಿದ್ದೆ. ಸೊ ನಾನು ಸ್ನಾನ ಆದಮೇಲೆ ಪುನಃ ಬೆಡ್ರೂಮಿಗೆ ಹೋಗೋಲ್ಲ. ಸೊ ಹಿಂಗಾಗಿ ಡೈರೆಕ್ಟ್ ಪೂಜೆ ಆದಮೇಲೆ ಪೂಜೆ ಯಾವ ಥರ ಮಾಡಿದ್ದೀರಿ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ದೇವರಿಗೆ ಅವತ್ತು ಆರತಿ ಮಾಡ್ತೀನಿ ಭೀಮನ ಅಮಾವಾಸ್ಯೆ ದಿನ. ಸೊ ಭೀಮನ ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತು ಕಾರಸಿದ್ಧಿ ಆಂಜನೇಯ ಹೋಗಬೇಕಾಗಿತ್ತು. ಸೊ ಕಾರಸಿದ್ಧಿಗೆ ಆಂಜನೇಯ ಒಬ್ಬಳೇ ಹೊರಟೆ. ನನ್ನ ಹಸ್ಬೆಂಡು ಮತ್ತು ಮಗಳದು ಇನ್ನೂ ಸ್ನಾನ ಆಗಿರಲಿಲ್ಲ. ಅವ್ರು ಲೇಟಾಗಿದ್ರು, ನಾನು ಬೇಗ ಎದ್ದಿದ್ನಲ್ವ. ಸೊ ಅವತ್ತು ಅಮಾವಾಸ್ಯೆ ಜಾಸ್ತಿ ರಶ್ ಇರುತ್ತೆ ಅಂತ ನಾನು ಬೇಗನೆ ಹೋಗಿ ಬಂದಾಯ್ತಂತ ಹೊರಟೆ. ಸೊ ಬಂದಿದ್ದೆ ಫ್ರೆಂಡ್ಸ್. ನೋಡಿ, ಅಷ್ಟು ಬೇಗ ಬಂದ್ರೂ ರಶ್ ಇತ್ತು ಟೆಂಪಲ್ಲು. ಸೊ ಅಂದ್ರೂ ನಾನು ಬಂದೆ, ಬೇಗನೆ ದರ್ಶನ ಸಿಗುತ್ತೆ ಅಂದ್ಬಿಟ್ಟು. ಆದರೆ 1 ಗಂಟೆ ಆಯಿತು ಫ್ರೆಂಡ್ಸ್ ದರ್ಶನ ಮುಗಿಸ್ಕೊಂಬರೋಷ್ಟಿಗೆ. ಸೊ ದರ್ಶನ ಮುಗಿಸ್ಕೊಂಡು ವಾಪಸ್ ಹೊರಟೆ. ಸೊ ಅವತ್ತು ಅಮಾವಾಸ್ಯೆ ಬೇರೆ ಬೆಳಗ್ಗೆ ತಿಂಡಿ ಅಷ್ಟೇ ಮಾಡಿಟ್ಟು ಬಂದಿದ್ದೆ, ಅಡುಗೆ ಏನು ಮಾಡಿರಲಿಲ್ಲ. ಸೊ ಹಿಂಗಾಗಿ ಬೇಗನೆ ನಾನು ಹೋಟೆಯಲ್ಲಿ ನಿಂತ್ಕೊಳ್ಳಿಲ್ಲ. ನನ್ನ ಫ್ರೆಂಡ್ ಇದ್ಲು ಅಲ್ಲೇ ಅದೇ ಏರಿಯಾದಲ್ಲಿ, ಮೀಟು ಆಗಲಿಲ್ಲ. ಸೊ ಮನೆಗೆ ಬಂದೆ. ಮನೆಗೆ ಬಂದು ಮಗಳು ಪಾಸ್ತಾ ಮಾಡಿಕೊಡು ಮಮ್ಮಿ ಅಂತ ಹೇಳ್ತಾ ಇದ್ಲು. ಸೊ ನನಗೂ ನಡಿ ಟ್ರೈ ಮಾಡಿ ಒಂದು ಸರಿ ಮಾಡಿ ಕೊಡೋಣ ಅಂದ್ಬಿಟ್ಟು ಪಾಸ್ತಾ ಮಾಡಿ ಕೊಟ್ಟೆ ಫ್ರೆಂಡ್ಸ್. ಅದಾದಮೇಲೆ ಹಬ್ಬಕ್ಕೆ ಸೀರೆ ಶಾಪಿಂಗ್ ಮಾಡೋದಿತ್ತು ಫ್ರೆಂಡ್ಸ್. ನಾನು ನಮ್ಮ ಮನೆ ಓನರು ಕರ್ಕೊಂಡು ಹೋದರು. ಸೊ ಸಂಜಾರ ಕ್ರಿಯೇಷನ್ ಅಂದ್ಬಿಟ್ಟು ನೀವು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ. ಸೊ ನಮಗೂ ಅವ್ರು ಹೋಗಿ ಬಂದಿದ್ದರು ಇಲ್ಲಿಗೆ. ಸೊ ನಾನು ಹೋಗಿರಲಿಲ್ಲ. ಸೊ ಹೋದ್ವಿ. ಸೊ ಚೆನ್ನಾಗಿದೆ ಕಲೆಕ್ಷನ್ನು ಫ್ರೆಂಡ್ಸು, ಹೋಗಿ ಬನ್ನಿ ಯಾರ್ಯಾರು ಹೋಗಿಲ್ಲ ಅಂದ್ಬಿಟ್ಟು. ಸೊ ನಾವು ಸೀರೆ ಶಾಪಿಂಗ್ ಮುಗಿಸ್ಕೊಂಡು ಪುನಃ ಮನೆಗೆ ಹೊರಟ್ವಿ. ಸೊ ಹಬ್ಬಕ್ಕೆ ಸೀರೆ ತೊಗೊಂಬರಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಸೊ ಸೀರೆ ತೋರಿಸ್ತಿದ್ದೀನಿ ನೋಡಿ. ಇದೇ ಸೀರೆ ಬನಾರಸಲ್ಲಿ ತೊಗೊಂಡಿದ್ದೀನಿ. ಇದು ಪ್ಲೇಟು, ಇದು ತೋರಿಸ್ತೀನಿ ಇರೋ ನಿಮಿಷ. ಇದೆ ಸೆರಗು, ಇದು ಸೆರಗು. ಬ್ಲೌಸು ಡೀಟೇಲಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಇದು ಜಸ್ಟ್ ಯಾವುದಿದೆ ಅಂತ ಇದು ಹಬ್ಬಕ್ಕೆ ಅಂತ ತೊಗೊಂಡಿರೋದು. ಇದನ್ನೇ ಅಮ್ಮನವ್ರಿಗೆ ಉಡಿಸ್ತೀನಿ. ಆಮೇಲೆ ಇನ್ನೊಂದು ತೊಗೊಂಡಿದ್ದೀನಿ, ತೋರಿಸ್ತೀನಿ ನಿಮಿಷ. ಇದೆ ನೋಡಿ ಫ್ರೆಂಡ್ಸ್, ಇನ್ನೊಂದು ಸೀರೆ. ಇದಕ್ಕೆ 750 ರುಪೀಸು. ಆಮೇಲೆ ಇದು ಅಮ್ಮನವ್ರಿಗೆ ತೊಗೊಂಡಿರೋದು 1650 ಇದು. ಸೊ ಇದು ಹೊಸದು ಬಂದಿದ್ದು ಡೋಲಾ ಸಿಲ್ಕ್ ಅಂತೆ. ಸೊ ನಾನು ಫಸ್ಟ್ ಟೈಮ್ ತೊಗೊಂಡಿರೋದು. ಸೊ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೀರೆ. ಇದು ಅಮ್ಮನವ್ರಿಗಂತ ತೊಗೊಂಡಿದ್ನಲ್ಲ ಫ್ರೆಂಡ್ಸ್, ಅದು ತೋರಿಸಿದ್ದೀನಲ್ವ. ನೋಡಿದ್ದು ಸೆರಗು ಡೀಟೇಲಾಗಿ ತೋರಿಸಿದ್ದೀನಿ ನಿಮಗೆ. ಇದನ್ನು ಆ್ಯಕ್ಚುಲಿ ನಮ್ಮ ಮನೆ ಓನರ್ ಕರ್ಕೊಂಡೋಗಿದ್ದು. ನನಗೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಅವರೇ ಕರ್ಕೊಂಡೋಗಿದ್ದು. ನೆಕ್ಸ್ಟ್ ಇನ್ನೊಂದು ಡೋಲಾ ಸಿಲ್ಕ್ ಅಂತ ಹೇಳಿದ್ನಲ್ವ. ಸೊ ನಿಮಗೆ ಲೆಫ್ಟ್ ಸೈಡ್ ಕಾಣ್ತಿರೋದು ಬ್ಲೌಸು, ರೈಟ್ ಸೈಡಲ್ಲಿರೋದು ಪ್ಲೇಟ್ಸ್ ಎಲ್ಲ ಬರುತ್ತೆ. ಸೊ ಇದು ನೋಡಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ತೊಗೊಂಡಿದ್ದೀನಿ ಫ್ರೆಂಡ್ಸ್, ಹಬ್ಬಕ್ಕೆ ಬೆಳ್ಳಿ ಐಟಮ್ ತೊಗೊಂಡಿದ್ದೀನಿ ಸರಿ. ಸೊ ವರ್ಷ ಏನಾದರೂ ತೊಗೊತಾ ಇರ್ತೀನಿ. ಸೊ ಅಮ್ಮನವರು ಶಕ್ತಿ ಕೊಡ್ತಾರೆ ವರ್ಷ ಏನಾದ್ರು ತೊಗೊಳಕ್ಕೆ. ಸೊ ಈ ವರ್ಷ ಬೆಳ್ಳಿ ಐಟಮ್ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಇದೆ ದೀಪ, ಬೆಳ್ಳಿ ದೀಪ ಕಾಣಿಸ್ತಿದೆಯಾ? ಇದೆ ನೋಡಿ ಫ್ರೆಂಡ್ಸ್. ಎರಡು ಈ ಥರ ಇದೆ. ಇಷ್ಟು ಫ್ರೆಂಡ್ಸ್ ನಾನು ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ದು. ಸೊ ಹೇಗಿದೆ, ದೀಪ ಹೇಗಿದೆ, ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಇಷ್ಟು ಹೇಳಿ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು
ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಥ್ಯಾಂಕ್ ಯು, ಬಾಯ್.